ನಮಸ್ಕಾರ ಎಲ್ಲರಿಗೂ. ಇಂದು ನಾನು ತುಂಬ ಕ್ರಿಸ್ಪಿಯಾಗಿರುವಂಥ ಈ ಕಡಲೆಬೇಳೆ ವಡೆ ಹಾಗೂ ಒಳಗಡೆ ತುಂಬಾ ಸಾಫ್ಟ್ ಆಗಿರುವಂತಹ ಈ ಈವ್ನಿಂಗ್ ಸ್ನ್ಯಾಕ್ಸ್ ಟೀ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಮಕ್ಕಳು ಏನಾದರೂ ಸೊಪ್ಪು ತಿನ್ನಲ್ಲ ಅಂದರೆ ಈ ಥರ ವಡೆನ ಮಾಡಿಕೊಟ್ರೆ ಖಂಡಿತವಾಗ್ಲೂ ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ. ಕಡಿಮೆ ಸಾಮಗ್ರಿಯಲ್ಲಿ ಮನೆಯಲ್ಲಿರುವಂಥ ಐಟಮ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಮಾಡೋದು ಅಂತ ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ 1/4 ಕಪ್ ಆಗುವಷ್ಟು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ. ಸ್ನೇಹಿತರೆ, ಕಡಲೆಬೇಳೆನೇ ತೊಗೊಳ್ಬೇಕಾಗುತ್ತೆ. 1/4 ಕಪ್ ಆಗುವಷ್ಟು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ. ಈಗ ಚೆನ್ನಾಗಿ ಇದಕ್ಕೆ ನೀರನ್ನು ಹಾಕ್ಕೊಂಡು ಒಂದು 2ರಿಂದ 3 ಸಲ ಕ್ಲೀನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ವಡೆ, ಮಿರ್ಚಿ, ಬೋಂಡ ತಿಂದು ಖಂಡಿತವಾಗ್ಲೂ ಕೆಲವೊಬ್ರಿಗೆ ಬೇಜಾರಾಗಿರುತ್ತೆ ಯಾವುದಾದ್ರೂ ಹೊಸ ರೀತಿ ವಡೆ ತಿನ್ನಬೇಕು ಅಂತ. ಸೊ ಅನ್ನಿಸ್ದಾಗ ಈ ಥರ ನೀವು ಸೊಪ್ಪಿನ ವಡೆ ಮಾಡ್ಕೊಂಡು ತಿಂದರೆ ಇದು ಟೇಸ್ಟ್ ಕೂಡ ಮರೆಯೋದಿಲ್ಲ. ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಕಡಿಮೆ ಸಮಯದಲ್ಲಿ ಕೂಡ ಮಾಡ್ಬೋದು. ಇದನ್ನು ಒಂದು 2 ಸಲ ಕ್ಲೀನಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ನೆಕ್ಸ್ಟು ಒಂದು ಸ್ವಲ್ಪ ನೀರು ಹಾಕಿ 4 ಅವರ್ಸ್ ಈ ಕಡಲೆಬೇಳೆನ ನೀವು ಚೆನ್ನಾಗಿ ನೆನೆಸಬೇಕಾಗುತ್ತೆ. 4 ಅವರ್ಸ್ ನೀವು ಚೆನ್ನಾಗಿ ಕಡಲೆಬೇಳೆನ ಎಷ್ಟು ಚೆನ್ನಾಗಿ ನೆನೆಸ್ತಿರೋ ಅಷ್ಟು ಕ್ರಿಸ್ಪಿಯಾಗಿ ಗರಿಯಾಗಿ ನಿಮಗೆ ಈ ವಡೆ ಕೂಡ ರೆಡಿ ಆಗುತ್ತೆ. ಸೊ ನೋಡಿ, ಈಗ 4 ಅವರ್ಸ್ ಆದಮೇಲೆ ನೀರು ಕೂಡ ಚೆನ್ನಾಗಿರ್ಕೊಂಡು ಕಡಲೆಬೇಳೆ ಎಲ್ಲ ತುಂಬ ಚೆನ್ನಾಗಿ ನೆನೆದಿದೆ. ಸೊ ನೋಡಿ, ಈಗ ಕೈಯಿಂದ ನಾವು ಸ್ಮ್ಯಾಶ್ ಮಾಡಿದ ತಕ್ಷಣ ಅದು ಸ್ಮ್ಯಾಶ್ ಆಗಬೇಕು. ಅಷ್ಟು ಚೆನ್ನಾಗಿ ಕಡಲೆಬೇಳೆ ಕೂಡ ನೆಂದಿರಬೇಕು. ಹೇಳಿದ್ನಲ್ಲ, ಕನಿಷ್ಠ ನೀವು 4 ಅವರ್ಸ್ ಅಂದರೆ 4 ತಾಸಾದರೂ ನೀವು ಕಡಲೆಬೇಳೆನ ನೆನೆಸಲಿಕ್ಕೆ ಇಡಬೇಕು. ಈಗ ನಾನೇನು ಮಾಡ್ತಿದ್ದೀನಿ, ಆ ನೀರನ್ನೆಲ್ಲ ಒಂದು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಬೌಲ್ಗೆ ನಮಗೆ ಮೇಲ್ಗಡೆ ಉದುರಿಸೋಕ್ಕೆ ಎಷ್ಟು ಬೇಕು ನೀವು. ಕೆಲವರಿಗೆ ಕಡಲೆಬೇಳೆ ಜಾಸ್ತಿ ಇದ್ದರೆ ಕುರುಮ್ ಅನ್ನೋ ಥರ ತಿನ್ನಲಿಕ್ಕೆ ಇಷ್ಟಪಡ್ತಾರೆ. ಕೆಲವರು ಕಡಿಮೆ ಇದ್ದರೂ ಕೂಡ ಇಷ್ಟಪಡ್ತಾರೆ. ಸ್ವಲ್ಪ ನಾನು ಒಂದು ಬೌಲ್ನ ಸೈಡಿಗೆ ತೊಳ್ಕೊಂಡಿದ್ದೀನಿ. ಅಂದರೆ ಕಡಲೆಬೇಳೆನ ಒಂದು ಬೌಲ್ಗೆ ಸ್ವಲ್ಪ ತಕ್ಕೊಂಡಿದ್ದೀನಿ. ಈಗಿಂದ ಸೈಡ್ ರೆಡಿ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ಗೆ ಉಳ್ಕಿರುವಂತಹ ಅಂದರೆ ನಾವು ನೆನೆಸಿರ್ತೀವಲ್ವ ಆ ಕಡಲೆಬೇಳೆನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಕಡಿಮೆ ಸಮಯದಲ್ಲಿ ತುಂಬಾ ಟೀ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೂಪರ್ ಡೂಪರಾಗಿ ಈ ಕಡಲೆಬೇಳೆ ಸೊಪ್ಪಿನ ವಡೆ ಕೂಡ ಮಾಡ್ಬೋದು. ಸೊ ನೋಡಿ, ಈಗ ನಾನು ನೆನೆಸಿರುವಂಥ ಕಡಲೆಬೇಳೆನ ಈಗ ಕಂಪ್ಲೀಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ಇದಕ್ಕೆ ಖಾರಕ್ಕೆ ತಕ್ಕಾಗಿ 2 ಹಸಿಮೆಣಸಿಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು 1 ಇಂಚ್ ಆಗುವಷ್ಟು ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕನ್ನೋರು ಹಸಿಮೆಣಸಿಕಾಯಿನ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಇದು ಸಪ್ಪೆ ಥರ ಅನಿಸ್ಬಿಡುತ್ತೆ. ಈಗ ಇದನ್ನು ತರಿಯಾಗಿ ರುಬ್ಕೊಂಡು ಬರಬೇಕು. ತೀರ ಸಣ್ಣದಾಗಿ ರುಬ್ಕೊಂಡು ಬರಬೇಡಿ, ಕ್ರಿಸ್ಪಿಯಾಗಿ ಅನಿಸೋದಿಲ್ಲ. ಈ ಥರ ಬೇಳೆ ಥರ ಇದ್ದರೆ ತಿನ್ನುವಾಗ ತುಂಬಾ ರುಚಿಯಾಗಿ ಸಿಗುತ್ತೆ. ಸೊ ನೋಡಿ, ಈಗ ಈ ಥರ ತರಿಯಾಗಿ ನೀವು ಚೆನ್ನಾಗಿ ರುಬ್ಕೊಂಡು ಬಂದರೆ ಸಾಕು. ಈಗ ಇದನ್ನ ಸೈಡಲ್ಲಿಡಿ. ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ. ನಾವು ರುಬ್ಬಿರುವಂಥ ಕಡಲೆಬೇಳೆಯನ್ನು ಈಗ ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಕೆಲವ್ರು ಮನೆಯಲ್ಲಿ ಹಿರಿಯರು ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಅಂಥವ್ರಿಗೆ ಈ ಥರ ತಿನ್ನೋಕ್ಕೆ ಬರಲ್ಲ ಅಂದರೆ ನೀವು ಕಡಲೆಬೇಳೆನ ತುಂಬ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡವ್ರಿಗೆ ಮಾಡಿಕೊಡ್ಬೋದು. ಅಥವಾ ಬಾಣಂತಿರಿಗೆ 1 ಆಗಲಿ 2 ಆಗಲಿ ಅವ್ರಿಗೇನಾದರೂ ತಿನ್ಬೇಕು ಅನ್ನಿಸ್ದಾಗ ಜಾಸ್ತಿ ಅವರು ಕಡಿಯೋಕ್ಕೆ ಆಗೋದಿಲ್ಲ ಅಲ್ವ, ಅವ್ರಿಗೂ ಕೂಡ ಸಣ್ಣದಾಗಿ ನೀವು ರುಬ್ಕೊಂಡು ವಡೆ ಕೂಡ ಮಾಡಿಕೊಡ್ಬೋದು. ಸೊ ನೆಕ್ಸ್ಟ್ ನಾನಿಲ್ಲಿ ರಾಜಗಿರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಒಂದು ಪೂರ್ತಿಯಾಗಿ ಕಟ್ ಸೊಪ್ಪನ್ನು ತೊಗೊಂಡಿದ್ದೀನಿ. ಖಂಡಿತವಾಗ್ಲೂ ಈ ಸೊಪ್ಪನ್ನೇ ಹಾಕಿ ಮಾಡಿ, ಇದು ಫ್ಲೇವರೇ ಚೇಂಜ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ರೊಟ್ಟಿ ಜೊತೆ, ಚಪಾತಿ ಜೊತೆ ಫ್ರೈ ಮಾಡಿಕೊಂಡು ಕೂಡ ತಿಂತಾರೆ. ಸೊ ವಡೆ ಜೊತೆ ಹಾಕೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ. ಕೆಲವು ಕಡೆ ಸಿಗುತ್ತೆ, ಕೆಲವು ಕಡೆ ಸಿಗಲ್ಲ ಅನ್ನೋರು ಸಬ್ಬೆ ಸೊಪ್ಪು ಆಮೇಲೆ ಪಾಲಕ ಸೊಪ್ಪು 2 ಕೂಡ ಮಿಕ್ಸ್ ಮಾಡ್ಕೊಂಡು ಮಾಡ್ಬೋದು. ಅಥವಾ ಮೆಂತ್ಯ ಸೊಪ್ಪನ್ನೇ ಮಾಡಿಕೊಂಡು ಸೋಸ್ಕೊಂಡು ಕೂಡ ನೀವು ವಡೆಯನ್ನು ಮಾಡ್ಕೊಳ್ಬೋದು. ಬಟ್ ನಾನು ಇಲ್ಲಿ ರಾಜಗಿರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದು ಒಂದು ಒಳ್ಳೆ ಕಾಂಬಿನೇಷನ್ ಕಡಲೆಬೇಳೆ ಜೊತೆಗೆ. ಇದನ್ನು ಚಿಕ್ಕದಾಗಿ ಸಾಧ್ಯ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ತೊಳೆದುಕೊಂಡು ಇದನ್ನು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ನಾನು ಕ್ರಿಸ್ಪಿ ಆಗಲಿಕ್ಕೆ ಅಂತೇಳಿ ಸೈಡಿಗೆ ತೆಗೆದುಕೊಂಡಿರ್ತಿದ್ನಲ್ವ ಅದನ್ನು ಕಡಲೆಬೇಳೆ ಹಾಕಿದ್ದೀನಿ. ಫ್ಲೇವರ್ಗೆ ಅಂತೇಳಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಪುದೀನ ಸೊಪ್ಪು ಘಮ ಅಂತ ಬರಲಿ ವಡೆ ಅಂತೇಳಿ ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರಾಜಗಿರಿ ಸೊಪ್ಪು ನಿಮ್ಮ ಕಡೆ ಏನಾದರೂ ಖಂಡಿತವಾಗ್ಲೂ ಸಿಕ್ಕರೆ ಈ ಸೊಪ್ಪಿನಿಂದ ನೀವು ಒಂದು ಸಲ ವಡೆ ಟ್ರೈ ಮಾಡಿ ಕೂಡ ನೋಡಿ. ಕೆಲವರು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಜಾಸ್ತಿ ರೊಟ್ಟಿ ಜೊತೆ ಸೊಪ್ಪನ್ನು ತಳಿಸ್ಕೊಂಡು ಊಟ ಮಾಡ್ತಾರೆ. ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆ ಕೊಟ್ಟು ಆ ಥರನೂ ಕೂಡ ಮಾಡ್ಬೋದು. ಬಟ್ ವಡೆಗೆ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಕೂಡ ನಿಮಗೆ ಜಾಸ್ತಿ ಸಿಗುತ್ತೆ. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ವಡೆ ಮಾಡೋ ಹದಕ್ಕೆ ಇನ್ನೂ ಬಂದಿಲ್ಲ. ಸೊ ಒಂದು ಇಂಗ್ರೀಡಿಯೆಂಟ್ಸ್ನ ನೀವೀಗ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲ ಸೊಪ್ಪಿನಲ್ಲೂ ಕಡಲೆಬೇಳೆ ಚೆನ್ನಾಗಿ ಬೆರಿಬೇಕು. ನೋಡಿ, ಇನ್ನು ವಡೆ ಮಾಡೋ ಹದಕ್ಕೆ ಇದು ಬಂದಿಲ್ಲ. ಸೊ ಈಗ ನಾನೇನು ಮಾಡ್ತಿದ್ದೀನಿ ಅಂದರೆ ಇದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ವಡೆ ಮಾಡೋ ಹದಕ್ಕೆ ಬರಬೇಕದು. ಸೊ ಮೆನ್ಷನ್ ಮಾಡಿರೋ ಪ್ರಕಾರ ನೀವು ಕೂಡ ಕಡಲೆ ಹಿಟ್ಟನ್ನು ಹಾಕೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಗರಿಯಾಗಿ ನಮಗೆ
ಈ ಕಡಲೆಬೇಳೆ ವಡೆ ಕೂಡ ರೆಡಿ ಆಗುತ್ತೆ. 3 ಟೇಬಲ್ ಸ್ಪೂನ್ ಆಗುವಷ್ಟು ಆಲ್ರೆಡಿ ಎಲ್ಲ ಚೆನ್ನಾಗಿ ಆಗಿರುತ್ತೆ. ಬಟ್ ವಡೆ ಮಾಡೋ ಹದಕ್ಕೆ ಬರಬೇಕು, ಸೊಪ್ಪೆಲ್ಲ ಚೆನ್ನಾಗಿ ಒಂದು ಕಡೆ ಕೂರಬೇಕು, ಸೆಟ್ ಆಗಬೇಕು ಅಂದರೆ ಸ್ವಲ್ಪ ನೀವು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಬೇಕು. ಸೊ 3 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕಿ ಈಗ ಯಾವುದೇ ಕಾರಣಕ್ಕೂ ನೀವು ನೀರನ್ನು ಖಂಡಿತವಾಗ್ಲೂ ಒಂದು ಹನಿ ನೀರನ್ನು ಕೂಡ ನೀವು ತಾಕಿಸ್ಬಾರ್ದು. ಆಲ್ರೆಡಿ ನಾವು ಬೇಳೆಯನ್ನು ಹಾಕಿರ್ತೀವಲ್ವ, ಅದರಲ್ಲೇ ನೀರಿನ ಅಂಶ ಇರುತ್ತೆ, ಚೆನ್ನಾಗಿ ಅದು ನೆಂದಿರುತ್ತಲ್ವ. ಸೊಪ್ಪನ್ನು ಕ್ಲೀನಾಗಿ ತೊಳ್ಕೊಂಡಿರ್ತೀವಿ, ಅದರಲ್ಲೂ ನೀರಿನ ಅಂಶ ಇರುತ್ತೆ. ಸೊ ಆ ಕಾರಣಕ್ಕಾಗಿ ನೀವು ಯಾವುದೇ ಕಾರಣಕ್ಕೂ ನೀರನ್ನು ತಾಕಿಸ್ತೇನೆ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ಸೊ ಈಗ ಕಡಲೆ ಹಿಟ್ಟನ್ನು ಹಾಕಿದ ತಕ್ಷಣ ಚೆನ್ನಾಗಿ ಎಲ್ಲದೂ ಒಂದು ಸಲ ಕಲಿಸ್ಕೊಳ್ಬೇಕಾಗುತ್ತೆ. ಸೊ ನೋಡಿ, ಈಗ ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ಸ್ವಲ್ಪ ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ಈಗ ನಾನು ಯಾವ ಸೈಜಲ್ಲಿ ಉಂಡೆನ ಮಾಡ್ತೀನೋ ಆ ಸೈಜಲ್ಲಿ ಉಂಡೆಗೂ ಬರುತ್ತೆ, ವಡೆ ಹದಕ್ಕೂ ಕೂಡ ಬರುತ್ತೆ. ಈ ಥರ ಪ್ರೆಸ್ ಮಾಡಿದರೆ ಸಾಕು. ನಿಮಗೆ ದಪ್ಪ ಬೇಕು ಅಂದರೆ ದಪ್ಪ ಸೈಜಲ್ಲಿ ಮಾಡ್ಕೊಳ್ಳಿ, ತೆಳುವಾಗಿ ಬೇಕಂದ್ರೆ ತೆಳುವಾಗಿ ಮಾಡ್ಕೋಬೋದು. ಸೊ ನೋಡಿ, ಫೈನಲಾಗಿ ಈಗ ರೆಡಿಯಾಗಿದೆ. ಇದಕ್ಕೆ ನೀವು ಯಾವುದೇ ರೀತಿ ಅಡುಗೆ ಸೋಡಾ ಹಾಕೋ ನೆಸೆಸಿಟಿ ಇಲ್ಲ. ತುಂಬಾ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಕೂಡ ವಡೆ ಕೂಡ ಬರುತ್ತೆ. ಈಗ ನಾನು ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡಿದ್ದೀನಿ, ಅಂದರೆ ಅದು ವಡೆ ಮಾಡುವಾಗ ಕೈಗೆ ಹತ್ತಬಾರ್ದು ಅಂಥೇಳಿ ಈ ಥರ ನಾರ್ಮಲಾಗಿ ನಮಗೆ ಮುಷ್ಟಿಯಾಗುವಷ್ಟು ನಾನು ಹಿಟ್ಟನ್ನು ಅಂದರೆ ಸೊಪ್ಪನ್ನು ತೊಗೊಂಡು ನನಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ದಪ್ಪನೋ ತೆಳುವಾಗಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಶೇಪಲ್ಲಿ ಕೂಡ ನೀವು ಮೊದಲಿಗೆ ನಾನು ಈ ಥರ ಒಂದು ಪ್ಲೇಟಲ್ಲಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಾಕೆ ಅಂದರೆ ಒನ್ ಬೈ ಒನ್ ಎಣ್ಣೆಯಲ್ಲಿ ಹಾಕುವಾಗ ತಡ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ನೀವು ಈ ಥರ ಪ್ಲೇಟಲ್ಲಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗನೆ ಕ್ವಿಕ್ಕಾಗಿ ನೀವು ಎಣ್ಣೆಯಲ್ಲಿ ಬಿಡ್ಬೋದು. ಈ ವಡೆ ಹಿಟ್ಟನ್ನು ಪ್ರಿಪೇರ್ ಮಾಡ್ಕೊಳ್ಳುವಾಗ ನಾವು ಎಣ್ಣೆನ ಚೆನ್ನಾಗಿ ಕಾಯಿಸ್ಲಿಕ್ಕೆ ಇಟ್ಟಾಗ ಸ್ವಲ್ಪ ಚೆನ್ನಾಗಿ ಎಣ್ಣೆನ ಕಾಯಿಸಿರ್ಬೇಕು. ಯಾಕೆಂದರೆ ವಡೆದೆಲ್ಲ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೇಯಬೇಕು. ಎಷ್ಟು ಚೆನ್ನಾಗಿ ನೀವು ಎಣ್ಣೆನ ಕಾಯಿಸ್ಕೊಂಡಿರ್ತೀರೋ ಅಷ್ಟು ಕ್ರಿಸ್ಪಿಯಾಗಿ ನಿಮಗೆ ಈ ಕಡಲೆಬೇಳೆ ವಡೆ ಕೂಡ ಬರುತ್ತೆ. ಸೊ ಫಸ್ಟ್ ರೌಂಡಲ್ಲಿ ನಾನು ಒಂದು 5 ರಿಂದ 6 ವಡೆಯನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೆ ಅದು ಬೇಯಿಸಲಿಕ್ಕೆ ಚೆನ್ನಾಗಿ ಅನಿಸೋದಿಲ್ಲ, ಸ್ಪೇಸ್ ಅನಿಸೋದಿಲ್ಲ. ಸೊ ಆ ಕಾರಣಕ್ಕಾಗಿ ಗ್ಯಾಸನ್ನು ಐ ಫ್ಲೇಮಲ್ಲೇ ಇಟ್ಕೊಂಡು ಒಂದು 2 ನಿಮಿಷ ಆದಮೇಲೆ ಅದನ್ನು ಒನ್ ಬೈ ಒನ್ ನಿಧಾನವಾಗಿ ಉಲ್ಟಾ ತಿರುಗಿಸ್ತಾ ಬನ್ನಿ. ಒಂದು 3 ನಿಮಿಷ ಐ ಫ್ಲೇಮಲ್ಲಿ ಇಟ್ಕೊಂಡು ನೀವು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿ ಕಲರ್ ಚೇಂಜ್ ಆಗೋ ತನಕ ನೀವು ರೋಸ್ಟ್ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ. ಟೀ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿ ಈ ಕಡಲೆಬೇಳೆ ವಡೆನ ನೀವು ಕೂಡ ತಿನ್ಬೋದು. ಸೊ ಮನೇಲಿ ತುಂಬ ಸುಲಭವಾಗಿ ಕೂಡ ಮಾಡ್ಬೋದು. ಸೊ ಫೈನಲಾಗಿ ಈ ಕಲರ್ಗೆ ಚೇಂಜ್ ಆಗೋ ತನಕ ನಾನು ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡಿದ್ದೀನಿ. ಸೊ ನೋಡಿ, ಇಷ್ಟಾದರೆ ಸಾಕು. ಇನ್ನು ಜಾಸ್ತಿ ನಿಮಗೆ ರೋಸ್ಟ್ ಬೇಕಂದರೆ ಜಾಸ್ತಿ ಕೂಡ ನೀವು ರೋಸ್ಟ್ ಮಾಡ್ಕೋಬೋದು. ಕಡಿಮೆ ಸಮಯದಲ್ಲಿ ಮನೆಯಲ್ಲಿರುವಂಥ ಐಟಮ್ಸ್ನ ಯೂಸ್ ಮಾಡಿಕೊಂಡು ಗರಿ ಹಾಗೂ ತುಂಬ ಕ್ರಿಸ್ಪಿಯಾದಂಥ ಈ ಕಡಲೆಬೇಳೆ ವಡೆನ ನೀವೇನಾದರೂ ಟ್ರೈ ಮಾಡಿದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಕೆಲವೊಂದು ಟೈಮಲ್ಲಿ ಈವ್ನಿಂಗ್ ಟೈಮಲ್ಲಿ ಮಳೆ ಬಂದಾಗ ಸೊ ಟೀ ಜೊತೆ ಸೊ ಈ ಕಡಲೆಬೇಳೆ ವಡೆನ ಟ್ರೈ ಮಾಡಿದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.